ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ನೋಡ್ರಿ, ನಮ್ಮ ಕುರಿಮರಿಗೆ ಸೊಪ್ಪು ಕಟ್ಲಿಕ್ಕಂತ ಬಂದೆ. ನೋಡ್ರಿ, ನಮ್ಮ ಕುರಿಮರಿ ಮೊನ್ನೆ ಹುಷಾರಿರಲಿಲ್ಲ, ಹುಷಾರಾಗಿತ್ರಿಪ್ಪ. ಸ್ವಲ್ಪ ಚೆನ್ನಾಗಾಯಿತು ನೋಡ್ರಿ. ತುಂಬಾ ಪಾಪ ಇದಾಗಿಬಿಟ್ಟಿತ್ತು. ಯಾಕೋ ಬಾಯಿನೂ ತೆಗಿತಾ ಇರಲಿಲ್ಲ. ಅಂತೂ ಸ್ವಲ್ಪ ಸೊಪ್ಪು ತಿಂತಾ ಇದೆ ಹರ್ಕೊಂಡು. ಇವಾಗ ಸ್ವಲ್ಪ ಲವಲವಿಕೆಯಿಂದ ಓಡಾಡ್ತಾ ಇದೆ ನೋಡ್ರಿ. ಖುಷಿ ಆಯಿತು. ಸಾಕಿದ ಪ್ರಾಣಿ ಏನಾದರೂ ಆದರೆ ಒಂಥರ ಬೇಜಾರು ರೀ. ಇದಕ್ಕೆ ಏನೂ ಆಗಬಾರ್ದು ನೋಡ್ರಿ. ನನಗೆ ಮಾತ್ರ ಸಾಕಿದ ಮೇಲೆ ಚೆನ್ನಾಗಿರ್ಬೇಕು ಎಲ್ಲವೂ. ನಂಗೆ ಎಷ್ಟು ಕಷ್ಟನಾರ ಆಗಲಿ, ನಾನು ಅದಕ್ಕೆ ತಿನ್ನೋಕ್ಕೆಲ್ಲ ಹಾಕ್ತಾ ಇರ್ತೀನಿ. ಹೊತ್ತಿಗೆ ಟೈಮಿಗೆ ಎಲ್ಲದು ನಾನು ಅವ್ರಿಗೆ ನೋಡ್ಕೊಳ್ತೇನೆ ರೀ. ಅವು ಚೆನ್ನಾಗಿರ್ಬೇಕು ನೋಡ್ರಿ. ನನಗೆ ಮಾತ್ರ ಚೆನ್ನಾಗಿದ್ರೆ ನನಗೆ ಖುಷಿ ನೋಡ್ರಿ. ಇಲ್ಲಾಂದರೆ ತುಂಬ ಬೇಜಾರು, ಒಂಥರ ನೋವಾಗ್ಬಿಡ್ತ್ರಿ ನನಗೂ ಮಾತ್ರ ಮನಸ್ಸಿಗೆ. ಪರವಾಗಿಲ್ಲ ನೋಡ್ರಿ. ಇವಾಗ ಸ್ವಲ್ಪ ದಿನಚರಿ ಎಲ್ಲ ಕ್ಲಿಯರ್ ಇದೆ, ಅದರದ್ದು ಚೆನ್ನಾಗಿ ಇದೆ ನೋಡ್ರಿ. ಇವಾಗ ನೋಡ್ರಿ, ಎಲ್ಲ ಎಷ್ಟು ಚೆನ್ನಾಗಿ ಓಡಾಡ್ತಾ ಇದೆ. ಮೊನ್ನೆ ಒಂಥರ ಮುದ್ದೆಯಾಗಿ ಕುತ್ಕೊಬಿಟ್ಟಿತ್ರಿ ನೋಡ್ರಿ. ಹೆಂಗೆ ನೋಡ್ತಾ ಇದೆ ನನಗೆ ಪಾಪ. ಇವಾಗೇನಿಲ್ಲ ನೋಡ್ರಿ, ಸ್ವಲ್ಪ ಲವಲವಿಕೆ ಇದೆ ನನ್ನ ಕುರಿ ಮರಿ ಹತ್ರ. ಬಿಟ್ಟೆ ಅದು ಎಲ್ಲ ಹರ್ಕೊಂಡು ತಿಂತಿದೆ. ಅದಕ್ಕೆ ಮೇಲಿದೇನೋ ಸಿಗ್ತಾಯಿಲ್ಲ. ಇನ್ನೊಂದು ಸ್ವಲ್ಪ ಕಟ್ಟಿಬಿಡ್ತೇನೆ ರೀ ಪಾಪ. ಅದೇ ಆ ಥರ ಬಾಯಿ ಆ ಥರ ಮಾಡ್ಬೇಕು ನೋಡ್ರಿ. ಅವಾಗ ಕರೆಕ್ಟ್ ಇದ್ದಾವೆ ಅಂತ ನೋಡ್ರಿ. ಈ ಥರ ಬಾಯಿ ಐತಲ್ಲ, ಈ ಥರ ಬಾಯಿ ಎಲ್ಲ ಜಗಿತಾ ಇದ್ದರೆ ಕುರಿ ಕರೆಕ್ಟಿದೆ, ಆರಾಮಿದೆ ಅಂತ. ಇಲ್ಲ ಅಂದರೆ ಬಾಯಿನೂ ತೆಗಿತಾ ಇರಲಿಲ್ಲ ರೀ. ಹಾಗೆ ಸುಮ್ಮನೆ ಕುತ್ಕೊಬಿಟ್ಟಿತ್ತು. ಏನೋ ಗ್ಯಾಸ್ಟ್ರಿಕ್ ಆಯಿತು ಅಂತ ಹೇಳಿದ್ರು ನಮ್ಮ ಮನೆಯವ್ರು. ಅದಕ್ಕೆ ಮೋಸ್ಟ್ಲಿ ಇರ್ಬೋದು ನೋಡ್ರಿ. ಏನು ತಿಂದಿತ್ತು ಏನೋ ಪಾಪ, ಗ್ಯಾಸ್ಟ್ರಿಕ್ ಆಗಿತ್ತೇನೋ. ಇಲ್ಲಾಂದರೆ ಅದು ಬಾಯಿನೂ ಒಂಥರ ಹಣ್ಣಾಗ್ಬಿಡ್ತಾವ್ರಿ. ಅವು ಏನಾರ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಯಾವ ಥರ ಆಗಿತ್ರಿಯಪ್ಪ. ಅಂತೂ ಹುಷಾರಾಯ್ತು ನೋಡ್ರಿ. ನನಗಂತೂ ಖುಷಿ ಆಯ್ತು. ಬಾತುಂಟೇರ್ ಬಚಾರ ನೋಡ್ರಿ ಫ್ರೆಂಡ್ಸ್. ಸ್ವಲ್ಪ ಮೆಂತ್ಯ ಸೊಪ್ಪು ಆರಿಸಿಟ್ಟಿದ್ದೆ ನಿನ್ನೆನೆ ನಾನು. ಸ್ವಲ್ಪ ನೆನೆ ಹಾಕ್ಬೇಕ್ರಿ. ಮೆಂತ್ಯ ಸೊಪ್ಪಿನ ಸಾರು ಮಾಡಬೇಕಂತ. ಸ್ವಲ್ಪ ಬೇಳೆ ಹಾಕಿ ನೆನೆ ಇಟ್ಟರೆ ಮೆಂತ್ಯ ಸೊಪ್ಪಿನ ಕಟ್ಟು ಮತ್ತು ಸೊಪ್ಪು ಮಾಡಬೇಕು ಸಂಜೆಗೆ. ನೀರು ಹಾಕಿ ಒಂದೆರಡು ತಾಸು ನೆನೆ ಇಟ್ಬಿಟ್ರೆ ಕೊಳೆ ಏನಾದರೂ ಇದ್ದರೆ ಹೋಗುತ್ತಲ್ರಿ. ಮುಣಗ್ಸೋ ಥರ ನೀರು ಹಾಕಿಬಿಡ್ತೇನೆ ನೋಡ್ರಿ. ಒಂದು ಸ್ವಲ್ಪ ಬೇಳೆ ಹಾಕಿಬಿಡ್ತೇನೆ ಇವಾಗ. ಹಾಗೆ ಸ್ವಲ್ಪ ಮೂಲಂಗಿ ಸೊಪ್ಪು ಐತ್ರಿ. ಬೆಳಗ್ಗೆಗೆ ರೊಟ್ಟಿಗೆ ಏನಾದರೂ ಪಲ್ಯ ಮಾಡಬೇಕು. ಇಲ್ಲಾಂದರೆ ಮೂಲಂಗಿ ಸೊಪ್ಪಿದು ಒಂಥರ ಹಳದಿ ಆಗಿಬಿಡುತ್ತೆ ರೀ. ಇದು ಹಾಳಾಗ್ಬಿಡುತ್ತೆ. ಅದು ಕೂಡ ಕೊಯ್ಬೇಕು ನೋಡ್ರಿ. ಇವಾಗ ಈ ಸೊಪ್ಪುಗಳಿದಾವಲ್ಲ, ಭಾಳ ಲೇಟಾಗಿರಲ್ಲ ನೋಡ್ರಿ. ಬೇಗ ಹಾಳಾಗ್ಬಿಡ್ತವೆ. ಅದಕ್ಕೆ ಬೇಗ ಏನಾದರೂ ಮಾಡಬೇಕು ನೋಡ್ರಿ. ಸೊಪ್ಪುಗಳು ತಡೆಯಲ್ಲ ನೋಡ್ರಿ ಬೇಗ. ನೋಡ್ರಿ, ಆಗಲೇ ಹಳದಿ ಆಗಿಬಿಟ್ಟಿದ್ದಾವೆ. ಇದೆ ಒಂದು ಸ್ವಲ್ಪ ಹಾಗೆ ಪಲ್ಯ ಮಾಡ್ತೇನೆ ರೀ. ಇದು ಕೂಡ ಇವಾಗ ನೋಡ್ರಿ ಫ್ರೆಂಡ್ಸ್, ನಾನು ಮುಲ್ಲಂಗಿ ಪಲ್ಯ ಕೂಡ ರೆಡಿ ಮಾಡಿದೆ ನೋಡ್ರಿ. ನೋಡ್ರಿ, ಇದು ತುಂಬ ಏನೂ ಹಾಕಿಲ್ಲ ನೋಡ್ರಿ. ಬರೀ ಒಂದು ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಕುಟ್ಟಾಕಿ, ಉಪ್ಪು, ಸ್ವಲ್ಪ ಖಾರ ಪುಡಿ ಹಾಕಿದ್ದೀನಿ ರೀ. ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಹಸಿನೇ ಇರಬೇಕು ನೋಡ್ರಿ. ಆ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ತುಂಬ ಬೇಯಬಾರ್ದು ನೋಡ್ರಿ. ಇದು ಮುಲ್ಲಂಗಿ ಸೊಪ್ಪು ತುಂಬ ಚೆನ್ನಾಗುತ್ತೆ ರೀ. ಈಗಂತೂ ತುಂಬ ಚೆನ್ನಾಗಿ ಬರುತ್ತೆ ನೋಡ್ರಿ ಮಳೆಗಾಲದಲ್ಲಿ ಮುಲ್ಲಂಗಿ ಸೊಪ್ಪು ಮಾತ್ರ. ಬೇಸಿಗೆಯಲ್ಲಿ ಎಷ್ಟು ಇದಿರಲ್ಲ ರೀ, ಮಳೆಗಾಲದ್ದು ಮುಲ್ಲಂಗಿ ಸೊಪ್ಪು ತುಂಬ ಸಖತ್ತಾಗಿರುತ್ತೆ ನೋಡ್ರಿ. ಹಾಗೆ ನೋಡ್ರಿ ಫ್ರೆಂಡ್ಸ್, ಸ್ವಲ್ಪ ಮೆಂತ್ಯ ಸೊಪ್ಪು ಸ್ವಲ್ಪ ಬೇಯಿಸ್ಬಿಟ್ಟಿದ್ದೆ. ಅದನ್ನು ಸ್ವಲ್ಪ ಸೊಪ್ಪು ತಗೊಂಡು ಸಾರು ಮಾಡ್ತೀನಿ ರೀ. ಮಸಾಲೆ ಕೂಡ ಅರ್ದಿಟ್ಟಿದ್ದೀನಿ. ಒಂದು ಹೊತ್ತಿಗೆ ಆದಷ್ಟು ಮಾಡ್ತೀನಿ ರೀ, ಸಾಕು. ಜಾಸ್ತಿ ಮಾಡಿದರೆ ಎಲ್ಲ ಮತ್ತು ಹಾಗೆ ಉಳಿದ್ಬಿಡುತ್ತೆ. ಮಧ್ಯಾಹ್ನ ಊಟಕ್ಕೆ ಬರಲ್ಲ ಸಮೀರ ಅವ್ರ ಅಪ್ಪಾಜಿ. ಅದಕ್ಕೆ ರಾತ್ರಿ ಒಂದೇ ಹೊತ್ತಾದಂಗೆ ಮಾಡಬೇಕು ನೋಡ್ರಿ. ನಾನು ಸಾರು ಏನೇ ಮಾಡಿದ್ರು ಇವಾಗ ಬೇಗ ಈ ನೀರಲ್ಲೇ ಮಸಾಲೆ ಹಾಕ್ತೀನಿ ರೀ. ಸಾರು ಮಾಡಿ ಒಗ್ಗರಣೆ ಕೊಟ್ಬಿಟ್ಟು ಮೆಂತ್ಯ ಸೊಪ್ಪಿನ ಸಾರು ಕೂಡ ರೆಡಿ ನೋಡ್ರಿ ನಮ್ಮದು.
ಹಿಡಿತಾ ಇದ್ರು ಅಂತ ಮೀನು ತಂದಿದ್ರು ರೀ. ಅದರಲ್ಲಿ ನೋಡ್ರಿ ಇವು ಬಲೆಯಲ್ಲಿ ಇವು ಬಂದಿದ್ವು ಅಂತ ನೋಡ್ರಿ. ಇದು ಮೀನ ನೋಡ್ರಿ ಚೆನ್ನಾಗಿದ್ದಾವೆ, ಜೀವಂತವಾಗಿದ್ದಾವೆ. ಸಮೀರ್ ಎತ್ತಿಟ್ಕೊಂಡಿದ್ದಾನೆ ರೀ ಇವನ್ನ. ಸಾರು ಮಾಡೋಕೆ ಕೊಟ್ಟಿಲ್ಲ ನೋಡ್ರಿ, ಜೀವಂತವಾಗಿದ್ದಾವೆ ಅಂತ ಹೌಸಲ್ಲಿ ಹಾಕ್ತೇನೆ ಅಂದ ಫ್ರೆಂಡ್ಸ್. ನಾನೇ ಬೇಡಪ್ಪ ಎಲ್ಲ ನೀರು ವಾಸನೆ ಹೋಗುತ್ತೆ ಅಂದೆ. ಎಲ್ಲ ಜೀವಂತವಾಗಿ ಎಷ್ಟು ಚೆನ್ನಾಗಿದಾವೆ ರೀ ನೋಡ್ರಿ. ಇವಾಗ ಸಿಗಲ್ಲ ನೋಡ್ರಿ, ಇದು ಜಾರ್ತಾವ್ರಿ ಇವು ನೋಡ್ರಿ, ಹಾರ್ತಾವ್ರಿ ಹಿಂಗೆ. ಇದು ನೋಡಲಿಕ್ಕೆ ಚೆನ್ನಾಗಿ ಕಾಣ್ತಾವಂತ ಎತ್ತಿಟ್ಕೊಂಡದು ನೋಡ್ರಿ. ಸಾರು ಮಾಡೋಕೆ ಕೊಡಲಿಲ್ಲ ನನಗೆ. ಎಷ್ಟು ಚೆನ್ನಾಗಿದಾವೆ ನೋಡ್ರಿ ಅವು, ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾವೆ ಅಂದರೆ ಫುಲ್ ಜಾರ್ತಾವ್ರಿ ಅವು ಕೈಯಲ್ಲೆಲ್ಲ. ಎಷ್ಟು ದಿನ ಇಡ್ತಾನೋ, ಸಾಕಾಗ ಮುಟ ಇಟ್ಟು ಆಮೇಲೆ ಕೊಡ್ತಾನೆ ನೋಡ್ರಿ ಸಾರು ಮಾಡುವಂತ. ಎತ್ಲಾ ಹೋದ್ವೋ ಎಲ್ಲರೂ ಸಮೀರಾ, ಎಲ್ಲರೂ ನೋಡಲ್ಲಿ ಹೆಂಗೆ ಹಾರ್ತಾ ಇದ್ದಾರೆ. ಸಮೀರ್ ಅಲ್ಲಿ ನೋಡು, ಅವೆರಡು ಎಷ್ಟು ಎತ್ತರ ಹೋಗ್ಯಾವೆ, ಉಳ್ದವೆ ಎತ್ಲಾ ಹೋದ್ವೋ. ಈ ಇಷ್ಟರು ಕಾಗಿ ಆಗ್ಬಿಟ್ಟಾರ ಇವ್ರ ಮ್ಯಾಲೆ ಹೋಗಿ. ರಾಕೆಟ್ ಸಮೀರಾ. 3 ಜನ ಹೋಗ್ಯಾರ ಒಟ್ಟಿನಲ್ಲಿ ಮೇಲಕ್ಕೆ. ಅಯ್ಯೋ 4 ಜನ. ನಾಲ್ಕು ಜನ ಇದ್ದಾರಲ್ಲೋ ಮೇಲೆ. ಎಷ್ಟು ಹತ್ರ ಹೋಗ್ಯಾವಲ್ಲ ಅವು ನೋಡು, ಯಾವ ಥರ ಹೋಗಿದಾವಂತ. ಇವು ಇನ್ನು ರಾತ್ರಿ ಇಳಿತಾವೆ ನೋಡ್ರಿ ಇವು. ಇಷ್ಟು ನೋಡ್ರಿ ಹೆಂಗೆ ಹಾರ್ತಾವೆ, ಎಷ್ಟು ಮೇಲಕ್ಕೆ ಹೋಗಿ. ಖುಷಿ ಅವರಿಗೂ ಹಾರಕ್ಕೆ. ನಾಲ್ಕೈದು ಜನ ಹೋಗಿದಾರಲ್ಲ ಸಮೀರಾ ಮೇಲಕ್ಕೆ. ಅಪ್ಪ ಎಷ್ಟು ಎತ್ತರ ಹೋಗ್ಯಾರೋ, ನನಗೆ ಗೋಣ್ಣಾಯ್ತು ಸಮೀರ. ನೋಡ್ರಿ ಫ್ರೆಂಡ್ಸ್, ಇವಾಗ ನಾನು ಒಂದು ಸ್ವೀಟ್ ಮಾಡ್ಬೇಕಂತ ಇದ್ದೀನಿ. ನನ್ನ ತಲೆಯಲ್ಲಿ ಒಂದು ಸ್ವೀಟ್ ಮಾಡ್ಬೇಕಂತ ಬಂದಿದೆ. ಅದಕ್ಕೆ ಇವಾಗ ಒಂದು ಸ್ವೀಟ್ ಮಾಡ್ತಾ ಇದ್ದೇನೆ ರೀ. ಅದೇನು ಮಾಡ್ತಾ ಇದ್ದೀನಿ ಅಂತ ಈಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ. ಏನಂದರೆ ತುಂಬ ಚೆನ್ನಾಗುತ್ತೆ ರೀ ಸ್ವೀಟು. ತಿನ್ನೋಕ್ಕಂತೂ ತುಂಬ ಸಖತ್ತಿರುತ್ತೆ. ಕ್ರೀಮ್ ಥರ ಬಾಯಲ್ಲಿ ತುಂಬ ಚೆನ್ನಾಗಾಗುತ್ತೆ ನೋಡ್ರಿ. ನಾನು ಇಷ್ಟೆಲ್ಲ ಐಟಮ್ ತೊಗೊಂಡಿದ್ದೀನಿ, ಏನು ಹೆಂಗೆ ಅಂತ ನಾನು ಇವಾಗ ತೋರಿಸ್ತೇನೆ ನೋಡ್ರಿ. ಫ್ರೆಂಡ್, ನಾನು ಕ್ರ್ಯಾಕ್ ಜಾಕ್ ಬಿಸ್ಕೆಟಲ್ಲಿ, ಇದು ಯಾವ ಬಿಸ್ಕೆಟ್ ಆದರೂ ಆಗುತ್ತೆ ನೋಡ್ರಿ, ಮಾಡ್ಬೋದು. ನಾನು ಇವಾಗ ಕ್ರ್ಯಾಕ್ ಜಾಕ್ ಬಿಸ್ಕೆಟ್ 2 ಪ್ಯಾಕೆಟ್ ತಗೊಂಡಿದ್ದೀನಿ ರೀ. ಒಂದಿಷ್ಟು ಹಾಲು ತಗೊಂಡಿದ್ದೇನೆ ನೋಡ್ರಿ. ಇಷ್ಟು ಹಾಲಲ್ಲಿ ನಾನು ಇವಾಗ ಒಂದು ಸ್ವೀಟ್ ರೆಡಿ ಮಾಡ್ತಾ ಇದ್ದೀನಿ ರೀ. ಒಂಥರ ಬಿಸ್ಕೆಟ್ ಹಲ್ವಾ ನೋಡ್ರಿ. ಒಂದಿಷ್ಟು ಬಟ್ಲದಷ್ಟು ಸಕ್ಕರೆ ತಗೊಂಡಿದ್ದೀನಿ. 1-2 ಚಿಟಿಕೆಯಷ್ಟು ಏಲಕ್ಕಿ ಕುಟ್ಟಿಟ್ಕೊಂಡಿದ್ದೀನಿ. ಹಾಗೆ ನುಗ್ಗಿರೊಟ್ರಿ ಕೊಬ್ಬರಿ ತುರಿ ಇತ್ತು ಮನೆಯಲ್ಲಿ ಮಾಡಿಟ್ಟಿದ್ದು. ಇದಕ್ಕೆಲ್ಲ ಬಾದಾಮಿ ಎಲ್ಲ ಇದೆ ಆಲ್ರೆಡಿ ಇದರಲ್ಲಿ. ಆದರೂ ಕೂಡ ನಾನು ಇಡಿಗೂ ಸ್ವಲ್ಪ ಹಾಕಬೇಕಂತ ತಗೊಂಡಿದ್ದೇನೆ ನೋಡ್ರಿ. ಸ್ವಲ್ಪ ಪೀಸ್ ಮಾಡ್ಕೊಂಡಿದ್ದೀನಿ ಬಾದಾಮಿ ಮತ್ತು ಕಾಜು. ತುಪ್ಪ ಇಷ್ಟು ತಗೊಂಡಿದ್ದೇನೆ ನೋಡ್ರಿ. ಇಷ್ಟು ಐಟಮ್ ಹಾಕಿ ನಾನು ಒಂದು ಸಿಂಪಲ್ ಆದ ಬೇಗ ಒಂದು ಹಲ್ವಾ ರೆಡಿ ಮಾಡ್ತೇನೆ ರೀ. ಹೇಗೆಲ್ಲ ಮಾಡ್ತೀನಿ ಅಂತ ತೋರಿಸ್ಕೊಡ್ತೇನೆ ರೀ ಫ್ರೆಂಡ್ಸ್. ನಾನು ಇವಾಗ ಈ ಬಿಸ್ಕೆಟನ್ನು ಇವಾಗ ಎಲ್ಲ ತಗೊಬಿಡ್ತೀನಿ ನೋಡ್ರಿ. ಎಲ್ಲ ಬಿಸ್ಕೆಟ್ ಇದ್ದಾವೆ ಇದರಲ್ಲಿ. ಇವಾಗ ಒಂದು ಬಾಣಲೆಯಲ್ಲಿ ಎಲ್ಲ ಬಿಸ್ಕೆಟು ಎಲ್ಲ ಫಸ್ಟು ಡ್ರೈ ಫ್ರೂಟ್ ಕರ್ಕೊಂತೇನೆ ನೋಡ್ರಿ. ಈ ಥರ ಫ್ರೈ ಮಾಡ್ಕೊಳ್ತೀನಿ ಇವಾಗ ನೋಡ್ರಿ. ಬಿಸ್ಕೆಟ್ ತಗೊಂಡೆ, ಇಷ್ಟ ಆಯಿತು ನೋಡ್ರಿ ಬಿಸ್ಕೆಟು. ಈಗ ರೆಡಿ ಮಾಡೋಣ ಬರ್ರಿ ನಮ್ಮ ಸ್ವೀಟ್ನ ರೆಡಿ ಮಾಡೋಣ. ಫಸ್ಟ್ ನೋಡ್ರಿ ಒಂದು ಬೌಲ್ ಇಟ್ಕೊಂಡೇನೆ ನೋಡ್ರಿ. ಇವಾಗ ನಾನು ತುಪ್ಪ ಹಾಕೊಳ್ತೇನೆ ರೀ ಫಸ್ಟಿಗೆ. ಇದೇನು ಈಸಿ ರೀ, ಭಾಳ ಏನು ಕಷ್ಟ ಇಲ್ಲ, ಬೇಗ ಮಾಡ್ಬೋದು ನೋಡ್ರಿ. ಇವಾಗ ಇದರಲ್ಲಿ ನಾನು ಡ್ರೈ ಫ್ರೂಟ್ ಹಾಕಿಬಿಡ್ತೇನೆ ರೀ. ಇವಾಗ ಇದನ್ನು ಸ್ವಲ್ಪ ಕರೆದು ಬಿಡ್ತೇನೆ ರೀ ಬೇಗ. ನಾನು ಡ್ರೈ ಫ್ರೂಟು ಫ್ರೈ ಮಾಡಿ ತಕ್ಕೊಂಡೆ ರೀ. ಇವಾಗ ಬಿಸ್ಕೆಟನ್ನು ಹಾಕ್ತೀನಿ ರೀ ಇದರಲ್ಲಿ ಬಿಸ್ಕೆಟ್ ಹಾಕೊಂಡಿದ್ದೀನಿ. ಇವಾಗ ಹಾಲು ಹಾಕ್ತೀನಿ ರೀ. ಇವಾಗ ನೋಡಿರಿ ಇದ್ರ ಮೇಲೆ ಈ ಹಾಲನ್ನು ಹಾಗೆ ಸುಡುತ್ತೀನಿ ನೋಡಿರಿ. ಅದೇ ಹಾಲು ಮತ್ತು ಬಿಸ್ಕೆಟಲ್ಲೇ ಮಾಡೋದು ನೋಡಿ. ಇವು ಚೆನ್ನಾಗಿ
ನೆನೆದು ಮೆತ್ತಗಾಗಿ ಬರುತ್ತೆ ನೋಡ್ರಿ ಇದರಲ್ಲಿ ಸ್ವೀಟು. ಈ ಥರ ಪೀಸ್ ಮಾಡಬೇಕು ನೋಡ್ರಿ. ನೋಡ್ರಿ ಪುಡಿ ಆಗ್ತಾ ಇದೆ ಚೆನ್ನಾಗಿ. ಸ್ವೀಟ್ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದು ತಿನ್ನಲಿಕ್ಕೆ. ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂತು ನೋಡ್ರಿ. ಈ ಥರ ಹೊಡಿತಾ ಹೋಗ್ಬೇಕು ನೋಡ್ರಿ ಬಿಸ್ಕೆಟನ್ನು. ಇವಾಗ ಇನ್ನೊಂದು ಸ್ವಲ್ಪ ಹಾಲಿಟ್ಕೊಂಡಿದೆ, ಇದನ್ನು ಕೂಡ ಹಾಕ್ತಾ ಇದ್ದೀನಿ ನೋಡ್ರಿ. ಬೇಗ ಆಗುತ್ತೆ ಫ್ರೆಂಡ್ಸ್ ಇದು ಸ್ವೀಟ್ ಮಾತ್ರ. ಮಕ್ಕಳಿಗೆ ಬೇಗ ಮಾಡಿಕೊಡ್ಲಿಕ್ಕೆ ತುಂಬ ಚೆನ್ನಾಗದ ಸ್ವೀಟ್ ನೋಡ್ರಿ. ಇವಾಗ ಸಕ್ಕರೆ ಆ್ಯಡ್ ಮಾಡ್ಕೊತೀನಿ ರೀ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ, ತುಂಬ ಸ್ವೀಟ್ ಮಾಡ್ಕೊಬೇಡಿ. ಹಾಗೆ ಇದು ಕೊಬ್ಬರಿ ತುರ ಹಾಕ್ಕೊಳ್ತೇನೆ ರೀ. ಹಾಗೆ ಏಲಕ್ಕಿ ಇಟ್ಕೊಂಡಿದ್ನಲ್ಲ ಇದು ಕೂಡ ಹಾಕ್ಕೊಳ್ತೇನೆ. ಬೇಗ ತಿರ್ಸ್ಬೇಕು ನೋಡ್ರಿ. ಅಂದರೆ ಇವಾಗ ನೋಡ್ರಿ ಫ್ರೆಂಡ್ಸ್ ರೆಡಿ ಆಯಿತು. ಇವಾಗ ನಾನು ಫ್ರೈ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟನ್ನು ಕೂಡ ಹಾಕಿ ತಿರ್ಗಿಸ್ತೇನೆ ರೀ. ನನ್ನ ಸ್ವೀಟ್ ರೆಡಿ ಆಯ್ತು ರೀ. ಇವಾಗ ನೋಡ್ರಿ ಈ ಥರದ ಒಂದು ಬಿಸ್ಕೆಟ್ ಹಲ್ವಾ ಥರ ಸ್ವೀಟ್ ನೋಡ್ರಿ. ತುಂಬ ಏನು ಟೈಮ್ ಹಿಡಿಯಲ್ಲ ನೋಡ್ರಿ, ಬೇಗ ಆಗುತ್ತೆ. ನೋಡ್ರಿ ಎಷ್ಟು ಚೆನ್ನಾಗಾಗಿದೆ. ಇವಾಗ ನೋಡ್ರಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಸ್ವೀಟ್ ರೆಡಿ ಆಯ್ತು ನೋಡ್ರಿ. ಎಷ್ಟು ಚೆನ್ನಾಗಿದೆ. ಒಂದು ಸ್ವಲ್ಪ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡ್ರಿ ನಾನು ಬಟ್ಲದಲ್ಲಿ ತಿನ್ನಕ್ಕಂತ. ಇದಕ್ಕೆ ಸ್ವಲ್ಪ ಸ್ವೀಟ್ಸ್ ಪೀಸ್ ಇದ್ದಾವೆ, ಒಂದು ಹಾಕ್ಕೊಬಿಡ್ತೇನೆ ನೋಡ್ರಿ. ತುಂಬ ಚೆನ್ನಾಗಿದೆ ನೋಡ್ರಿ ತಿನ್ನಲಿಕ್ಕೆ. ಡ್ರೈ ಫ್ರೂಟು, ಹಾಲು, ತುಪ್ಪ, ಬಿಸ್ಕೆಟು ಎಲ್ಲ ಮಿಕ್ಸ್ ಆಗಿದೆ ನೋಡ್ರಿ. ಎಷ್ಟು ಚೆನ್ನಾಗಿದೆ. ಸೂಪರಾಗಿ ಟೇಸ್ಟ್ ಆಗಿದೆ ನೋಡ್ರಿ ಫ್ರೆಂಡ್ಸ್. ಇದು ಇದೇ ಒಂಥರ ಟೇಸ್ಟ್ ಇದೆ ನೋಡ್ರಿ. ತುಂಬ ಚೆನ್ನಾಗಿದೆ ಟೇಸ್ಟ್ ಫ್ರೆಂಡ್ಸ್. ನೀವು ಒಂದ್ಸತಿ ಟ್ರೈ ಮಾಡಿ ನಂಗೆ ತಿಳಿಸ್ರಿ ಹೆಂಗಾಗುತ್ತೆ ಅಂತ. ಅಂದರೆ ಬೇಗ ಆಗುತ್ತೆ ನೋಡ್ರಿ. ಇದೇ ಬೇರೆ ಥರ ಟೇಸ್ಟ್ ಇದೆ ನೋಡ್ರಿ. ಸಿಹಿ ಕೂಡ ಇದೆ ಸಕ್ಕರೆದು. ತುಂಬ ಚೆನ್ನಾಗಿದೆ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ನೋಡ್ಲಿಕ್ಕೂ ಚೆನ್ನಾಗಿ ಕಾಣ್ತಿದೆ. ಸಖತ್ತಾಗಿದೆ ನೋಡ್ರಿ. ಸ್ವೀಟ್ ಅಂತೂ ತುಂಬ ಚೆನ್ನಾಗಿದೆ ರೀ ಇದು. ನಂಗೆ ಕಮೆಂಟ್ಸಲ್ಲಿ ತಿಳಿಸ್ರಿ ಫ್ರೆಂಡ್ಸ್ ಹೇಗಾಗಿದೆ ಅಂತ.